ಪೂರ್ಣ ಪರಮಾತ್ಮನನ್ನು ಪಡೆಯಲು ಹಾಗೂ ಅವರಿಂದ ವಾಸ್ತವಿಕ ಲಾಭ ಪ್ರಾಪ್ತಿಗಾಗಿ ಪವಿತ್ರ ಬೈಬಲ್ನಲ್ಲಿ ಪ್ರಮಾಣವಿದೆ. ಏನೆಂದರೆ, ಪ್ರಭು ಮನುಷ್ಯನನ್ನು ತನ್ನದೇ ಸ್ವರೂಪನಂತೆ ರಚಿಸಿದನು. 6 ದಿನಗಳಲ್ಲಿ ಸೃಷ್ಟಿ ರಚಿಸಿ 7ನೇ ದಿನದಂದು ವಿಶ್ರಾಂತಿ ಪಡೆದನು. ಕುರಾನ್ ಶರೀಫ್ನಲ್ಲಿ ಪ್ರಮಾಣವಿದೆ. ಹಜರತ್ ಮಹಮ್ಮದನಿಗೆ ಭಗವಂತ ಸ್ವತಃ ಹೇಳುತ್ತಿದ್ದಾರೆ, ಅದೇನೆಂದರೆ, ನಾನು ನಿನ್ನನ್ನು ಪರಮಾತ್ಮನ ಮಹಿಮೆಯನ್ನು ಹೇಳಲು ಕಳುಹಿಸಿದ್ದೇನೆ. ಆ ಪರಮಾತ್ಮ ಕಬೀರಾಗಿದ್ದಾರೆ. ಅವರು 6 ದಿನಗಳಲ್ಲಿ ಸೃಷ್ಟಿ ರಚಿಸಿ ಅಂತೆಯೇ 7ನೇ ದಿನದಂದು ಗದ್ದುಗೆ ಮೇಲೆ ವಿರಾಜಿಸಿದರು. ಅವರ ಮಾಹಿತಿಯನ್ನು ಯಾರಾದರೂ ತತ್ವದರ್ಶಿ ಹತ್ತಿರ ಕೇಳಿ ನೋಡಿ. ಈ ಎಲ್ಲಾ ಗೂಢ ರಹಸ್ಯಗಳನ್ನು ತಿಳಿಯಲು ಅವಶ್ಯವಾಗಿ ಕೇಳಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಆ ಭಕ್ತಿಯಿಂದ ನಾವು ಸ್ವರ್ಗ ಮಹಾಸ್ವರ್ಗಕ್ಕೆ ಹೋಗುತ್ತೇವೆ. ಯಾವ ಸುಳ್ಳು ಸುಖವನ್ನು ಸುಖವೆಂದು ತಿಳಿಯುತ್ತೇವೋ ಅಲ್ಲಿ ಸಿಗುವುದು. ಮತ್ತು ನಮ್ಮ ಪಾಪಗಳನ್ನು ಬೇರೆಯೇ ಬರೆಯಲಾಗಿವೆ. ಅವುಗಳನ್ನು ನರಕದಲ್ಲಿ ಅಥವಾ ಪುನಃ 84 ಲಕ್ಷ ಯೋನಿಗಳಲ್ಲಿ ಅಥವಾ ಮನುಷ್ಯ ಜೀವನ ಪ್ರಾಪ್ತಿಸಿದಾಗ ಸ್ವಲ್ಪ ಪಾಪ ಪುಣ್ಯಗಳನ್ನು ಮಿಶ್ರಣ ಮಾಡಲಾಗುತ್ತದೆ. ಅದಕ್ಕಾಗಿ ಹೇಳುವ ಅರ್ಥವೇನೆಂದರೆ, ನಾವು ವಾಸಿಸುತ್ತಿರುವುದು ಯಾವ ಭಗವಂತರನ್ನು ನಾವು ಪೂಜಿಸುತ್ತಿದ್ದೇವೋ ಅವರ ಪೂಜೆಗಳಿಂದ. ನಮ್ಮ ಸಂಚಿತ ಕರ್ಮಗಳು ನಾಶವಾಗಲಾರವು. ಪ್ರಾರಬ್ಧದ ಕರ್ಮ ಅಂದರೆ ಅದು ನಮ್ಮ ಜೀವನದಲ್ಲಿ ಬರೆಯಲಾಗುತ್ತದೆ. ಅದನ್ನು ನಾವು ಭಾಗ್ಯವೆನ್ನುತ್ತೇವೆ, ಅದೃಷ್ಟ. ಅವೆರಡನ್ನೂ ಅನುಭವಿಸಬೇಕಾಗುತ್ತದೆ. ಮತ್ತು ಕಬೀರ ಪರಮೇಶ್ವರರ ಶರಣದಲ್ಲಿ ಬಂದ ಬಳಿಕ ಈ ಪರಮಾತ್ಮ ಹೇಳುತ್ತಾರೆ, ಯಜುರ್ವೇದದ ಅಧ್ಯಾಯ ಸಂಖ್ಯೆ 5 ಮತ್ತು ಮಂತ್ರ ಸಂಖ್ಯೆ 32ರಲ್ಲಿ ಹೇಳಲಾಗಿದೆ ಏನೆಂದರೆ, ಉಸಿ ಕಸಿ ಕಬೀರ್ ಅಂಘಾರಿ ಅಸಿ ಬಂಭಾರಿ ಅಸಿ. ಅಗ ಅಂಘಾರಿ ಅಂದರೆ ಅಗ ಅಂದರೆ ಪಾಪ, ಅರಿ ಅಂದರೆ ಶತ್ರು, ಪಾಪಗಳ ನಾಶಕ. ಆ ಕಬೀರನು ಕಬೀರ್ ದೇವ, ನಾವು ಅವರನ್ನು ಕಬೀರ ಸಾಹೇಬ ಎನ್ನುತ್ತೇವೆ. ಬಂಭಾರಿ ಅಂದರೆ ನಮ್ಮ ಕರ್ಮಗಳ ಬಂಧನವನ್ನು ಕತ್ತರಿಸುವವನು. ಬಂಭರ್ ಅಂದರೆ ಬಂಧನ ಮತ್ತು ಅರಿ ಅಂದರೆ ಶತ್ರು, ಬಂಭಾರಿ. ಈ ಬಂಭಾರಿ ಬಂಧನಗಳ ಶತ್ರು ಆ ಕಬೀರ್ ದೇವರು, ಕಬೀರ ಸಾಹೇಬ್ರು. ಮತ್ತು ಅವರು ರಿತ್ಧಾಮ, ಸ್ವರ್ಜ್ಯೋತಿ ರಿತ್ಧಾಮ ಅಸಿ. ಆ ಪರಮಾತ್ಮನ ಶರೀರವು ಸ್ವಯಂ ಪ್ರಕಾಶಿತ. ಹೇಗೆ ಸೂರ್ಯ ಸ್ವಯಂ ಪ್ರಕಾಶಿತನು, ಇದೇ ರೀತಿ ಪರಮೇಶ್ವರನ ಶರೀರ ಸ್ವಯಂ ಪ್ರಕಾಶಿತವಾಗಿದೆ. ಸಾಕಾರನು ಮನುಷ್ಯ ಸದೃಶನು, ನರಾಕಾರನು ಮನುಷ್ಯನಂತೆ. ಮತ್ತು ಅವನು ಸತ್ಯಲೋಕದಲ್ಲಿರ್ತಾನೆ. ಈಗ ಪುಣ್ಯಾತ್ಮರೇ, ಪರಮಾತ್ಮ 600 ವರ್ಷಗಳ ಮೊದಲು ತನ್ನ ಅಮೃತವಾಣಿಯಲ್ಲಿ ಹೇಳಿದ್ದರು. ಕಬೀರ್ ವಾಣಿಯಲ್ಲಿ, ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ 600 ವರ್ಷಗಳ ಮೊದಲು ಹೇಳಿದ್ದರು, ವೇದ್ ಮೇರಾ ಭೇದ ಹೈ, ಮೈ ಮಿಲೂಂ ವೇದನ್ ಮೇ ನಾಹಿ, ಔರ್ ಜೌನ್ ವೇದ್ ಸೆ ಮೈ ಮಿಲೂಂ ಓ ವೇದ್ ಜಾನ್ತೆ ನಾಹಿ. ವೇದಗಳಲ್ಲಿ ನನ್ನದೇ ಮಾಹಿತಿ ಇದೆ. ನನ್ನದೇ ಮಾಹಿತಿ, ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತಿವೆ. ಆದರೆ ಈ ವೇದಗಳಲ್ಲಿ ವರ್ಣಿತ ವಿಧಿಯಿಂದ ನನ್ನ ಪ್ರಾಪ್ತಿಯಾಗಲಾರದು. ಏಕೆಂದರೆ ಈ 4 ವೇದಗಳಲ್ಲಿ ಬ್ರಹ್ಮನ ತನಕ ಸಾಧನೆಯ ಉಲ್ಲೇಖವಿದೆ, ಬರೆಯಲಾಗಿದೆ. ಮತ್ತು 5ನೇ ವೇದ ಸೂಕ್ಷ್ಮ ವೇದ, ಅದು ಸಚ್ಚಿದಾನಂದ ಘನಬ್ರಹ್ಮನ ವಾಣಿ. ಅಂದರೆ 5ನೇ ವೇದವನ್ನು ನಾಶಗೊಳಿಸಿದನು ಈ ಕಾಲಭಗವಂತ. ಏಕೆಂದರೆ ಈ ನನ್ನ ಅಧೀನದಲ್ಲಿರುವ ಜೀವಾತ್ಮಗಳಿಗೆ ಭಗವಂತನ ಬಗ್ಗೆ ಜ್ಞಾನವಾಗಿ ಈ ಸಾಧನೆಯನ್ನು ಮಾಡಿ ನನ್ನ ಜಾಲದಿಂದ ಹೊರ ಹೋಗಬಾರದೆಂದು ಈ ಉದ್ದೇಶದಿಂದ ಕಾಲಭಗವಂತನು ಆ 5ನೇ ವೇದವನ್ನು ನಾಶಗೊಳಿಸಿದನು. ನಾಶವಾದ ಆ 5ನೇ ವೇದದ ಬಗ್ಗೆ ಸ್ಪಷ್ಟವಾಗಿ ತಿಳಿಸಲು ಪರಮೇಶ್ವರರು ಸತ್ಯಲೋಕದಿಂದ ಸ್ವತಃ ಬರುತ್ತಾರೆ ಮತ್ತು ಆ ಮಾಹಿತಿಯನ್ನು ನೀಡುತ್ತಾರೆ. ಅವರು ಸ್ವತಃ ಬಂದು ಹೇಳಿರುವುದೇ ಸಚ್ಚಿದಾನಂದ ಘನಬ್ರಹ್ಮನವಾಣಿ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 4 ಶ್ಲೋಕ 32ರಲ್ಲಿ ಹೇಳಲಾಗಿದೆ ಏನೆಂದರೆ, ಅರ್ಜುನ, ಅದು 25ರಿಂದ ಹಿಡಿದು 31ರವರೆಗೆ ಈ ಮಂತ್ರಗಳ ಶ್ಲೋಕಗಳ ವ್ಯಾಖ್ಯೆಯಲ್ಲಿ ಒಬ್ಬನು ಯೋಗಾಸನ ಮಾಡುತ್ತಾನೆ, ಇನ್ನೊಬ್ಬ ದೇವತೆಗಳ ಪೂಜೆ ಮಾಡುತ್ತಾನೆ, ಇನ್ನೊಬ್ಬ ತೀಕ್ಷ್ಣ ಅಹಿಂಸಾವಾದಿಯಾಗಿ ಬಾಯಿಗೆ ಬಟ್ಟೆ ಕಟ್ಟುಕೊಂಡು ಬರಿಗಾಲಲ್ಲಿ ಅಲೆದಾಡುತ್ತಾನೆ, ಯಾವುದೇ ಜೀವಿಗೂ ಹಿಂಸೆಯಾಗಬಾರದೆಂದು ಇಂತಹ ಸಾಧನೆಗಳನ್ನು ಮಾಡುತ್ತಾರೆ. ಯಾವೊಬ್ಬ ಸ್ವ ಅಧ್ಯಯನವೇ ಮಾಡುತ್ತಾನೆ, ಇನ್ನೊಬ್ಬ ಕೇವಲ ತನ್ನ ಶ್ವಾಸೋಚ್ಛ್ವಾಸದ ಮೇಲೆ ಗಮನವಿಡುತ್ತಾನೆ. ಈ ಶ್ವಾಸ ಹೊರಗೆ ಹೋಗುತ್ತದೆ, ಉಚ್ಛ್ವಾಸ ಒಳಗೆ ಬರುತ್ತದೆ, ಇದರ ಮೇಲೆ ಗಮನವಿಡಿ ಸಾಕು. ಇದೇ ಕ್ರಿಯೆ, ಇದೇ ಸಾಧನೆ. ನೋಡದಿದ್ದರೂ ಕೂಡ ಶ್ವಾಸವಂತೂ ಬರುವುದು ಹೋಗುವುದು. ನೀವು ನೋಡುವುದರಿಂದ ಏನು ವ್ಯತ್ಯಾಸ ಬಂತು? ಇವರು ಜ್ಞಾನವಿಲ್ಲದೆ ಇಂತಹ ಸಾಧನೆ ನಮ್ಮಿಂದ ಮಾಡಿಸುತ್ತಿದ್ರು. ಈ ಸಾಧನೆಗಳು ಸರಿ ಇರಲಿಲ್ಲ. ಶಾಸ್ತ್ರವಿಧಿ ತ್ಯಜಿಸಿ ಮನಸ್ಸೆಚ್ಚ ಆಚರಣೆಯಾಗಿತ್ತು.
ಮತ್ತು ಹೇಳಿದ್ದಾನೆ ಈ 25ರಿಂದ 30ರವರೆಗಿನ ಶ್ಲೋಕಗಳಲ್ಲಿ ಗೀತೆಯ 4ನೇ ಅಧ್ಯಾಯದಲ್ಲಿ ಸಾಧನೆ ಮಾಡುತ್ತಿರುವ ಈ ಸಾಧಕರು ತನ್ನ ಸಾಧನೆಯನ್ನು ಪಾಪನಾಶಕವೆಂದು ತಿಳಿದಿದ್ದಾರೆ. ಇದಕ್ಕಾಗಿಯೇ ಮಾಡುತ್ತಿದ್ದಾರೆ. ಒಂದು ವೇಳೆ ಇದು ಸರಿಯಿಲ್ಲವೆಂದು ತಿಳಿದರೆ ತಕ್ಷಣವೇ ಬಿಟ್ಟು ಬಿಡುವರು. ಮತ್ತೆ ಹೇಳಿದ್ದಾನೆ ಗೀತೆಯ ಅಧ್ಯಾಯ 4ರ ಶ್ಲೋಕ ಸಂಖ್ಯೆ 32ರಲ್ಲಿ ಈ ಯಜ್ಞಗಳ ಬಗ್ಗೆ ಇವರು ಯಜ್ಞ ಮಾಡುತ್ತಿದ್ದಾರೆ, ಪರಮಾತ್ಮನನ್ನು ಪಡೆಯಲು ಟ್ರೈ ಮಾಡುತ್ತಿದ್ದಾರೆ. ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನ. ಈ ಧಾರ್ಮಿಕ ಯಜ್ಞಗಳ ಬಗ್ಗೆ ಅನುಷ್ಠಾನಗಳ ಕುರಿತು ಬಹಳ ವಿಸ್ತಾರವಾಗಿ ಬರೆಯಲಾಗಿದೆ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿ. ಬ್ರಹ್ಮಣ ಮುಖೆ ಅಂದರೆ ಪರಮಾತ್ಮನು ಬಂದು ತನ್ನ ಮುಖದಿಂದ ಹೇಳಿರುವ ವಾಣಿಯಲ್ಲಿ ಆ ವಿಶಿಷ್ಟ ಜ್ಞಾನ ಬರೆಯಲಾಗಿದೆ. ಈಗ ಪುಣ್ಯಾತ್ಮರೇ, ಅದಾಗಿದೆ ಸಚ್ಚಿದಾನಂದ ಘನ ಬ್ರಹ್ಮನವಾಣಿ, ಕಬೀರವಾಣಿ. ಮತ್ತು ಪರಮಾತ್ಮ ಹೇಳುತ್ತಾರೆ, ಈ 4 ವೇದಗಳು ನನ್ನದೇ ಮಹಿಮೆಯ ಗುಣಗಾನ ಮಾಡುತ್ತಿವೆ. ಆದರೆ ನಾನು ಈ ವೇದಗಳಲ್ಲಿ ವರ್ಣಿಸಿದಂತಹ ವಿಧಿಗಳಿಂದ ಪ್ರಾಪ್ತನಾಗಲಾರೆನು. ನಿಮಗೆ ತೋರಿಸುತ್ತೇನೆ. ಯಜುರ್ವೇದ ಅಧ್ಯಾಯ ಸಂಖ್ಯೆ 5 ಮಂತ್ರ ಸಂಖ್ಯೆ 32ರಲ್ಲಿ ಕಬೀರ್ ಅಂಘಾರಿ ಅಸಿ ಬಂಭಾರಿ ಅಸಿ. ಇದು ನೋಡಿ, ಇದಾಗಿದೆ ಯಜುರ್ವೇದ ಮತ್ತು ಮಹರ್ಷಿ ದಯಾನಂದರ ಮೂಲಕ ಇದನ್ನು ಅನುವಾದಿಸಲಾಗಿದೆ. ಇದರ ಪ್ರಕಾಶಕರು ಸಾರ್ವದೇಶಿಕ ಆರ್ಯ ಪ್ರತಿನಿಧಿ ಸಭಾ 2/5 ಮಹರ್ಷಿ ದಯಾನಂದ ಭವನ, ರಾಮಲೀಲಾ ಮೈದಾನ, ಹೊಸದಿಲ್ಲಿ. ಯಜುರ್ವೇದ ಆರ್ಯಭಾಷಾ ಭಾಷ್ಯ ಸಂಪೂರ್ಣ 40 ಅಧ್ಯಾಯ ಮಹರ್ಷಿ ದಯಾನಂದ ಸರಸ್ವತಿ ಕೃತ. ಈ ದಯಾನಂದರವರು ಇದನ್ನು ಅನುವಾದಿಸಿದ್ದಾರೆ. ಇವರು ವೇದಗಳ ಲೇಖಕರಲ್ಲ, ಕೇವಲ ಅನುವಾದಕರ್ತರು. ಹೇಗೆ ಗೀತೆಯ ಬಹಳಷ್ಟು ಅನುವಾದಕರ್ತರಿದ್ದಾರೆ. ಮತ್ತು ಮುದ್ರಕರು ಪ್ರಿನ್ಸ್ ಆಫ್ಸೆಟ್ ಪ್ರಿಂಟರ್ಸ್, 1510 ಪಟೌದಿ ಹೌಸ್, ದರಿಯಾಗಂಜ್, ಹೊಸದಿಲ್ಲಿ. ಈಗ ಇದರ 5ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ತೋರಿಸುತ್ತೇನೆ ನಿಮಗೆ. ಆಹಾ, ಇದು 5ನೇ ಅಧ್ಯಾಯ. ಮತ್ತು ಇಲ್ಲಿ ಕೆಳಗೆ 32ನೇ ಮಂತ್ರವಿದೆ, 32. ಇಲ್ಲಿ ನೋಡಿ, ಉಶಿಗಸಿ. ಇದು ನೋಡಿ, ಕಬೀರ್ ಅಂಘಾರಿ ಅಸಿ. ನಾವು ಇದಕ್ಕೆ ಕಬೀರ್ ಎಂದು ಹೇಳುತ್ತೇವೆ. ನಾವು ನಮ್ಮ ಲ್ಯಾಂಗ್ವೇಜ್ನಲ್ಲಿ ಬಾ ಉಚ್ಚರಿಸುತ್ತೇವೆ. ಕಬೀರ್ ಅಂಘಾರಿ ಅಸಿ ಬಂಭಾರಿ ರವಸ್ಯೂರ್ ರಸಿ. ಇಲ್ಲಿವರು ಇದರ ಅನುವಾದ ಮಾಡಿದ್ದಾರೆ. ಇದನ್ನು ಓದೋಣ. ಹೇ ಜಗದೀಶ್ವರ, ಯಾವ ಕಾರಣದಿಂದ ತಾವು ಉಸಿಕ್ ಅಂದರೆ ಕಾಂತಿವಂತರು, ಅಸಿ ಅಂದರೆ ಇದ್ದೀರಿ, ಮತ್ತು ಅಂಘಾರಿ ಅಂದರೆ ಕೆಟ್ಟ ನಡವಳಿಕೆಗಳ ಜೀವಾತ್ಮಗಳ ಶತ್ರು. ಇಲ್ಲಿ ಬರೆಯಬೇಕಾಗಿತ್ತು ತಾವು ಪಾಪದ ಶತ್ರು, ಪಾಪನಾಶಕರು. ಇದು ಈ ಅನುವಾದಕರ್ತ ಮಹರ್ಷಿ ದಯಾನಂದನ ತನ್ನ ಜ್ಞಾನ ಸಿದ್ಧಾಂತವಾಗಿತ್ತು. ಏನೆಂದರೆ ಭಗವಂತ ಪಾಪನಾಶ ಮಾಡುವುದಿಲ್ಲ. ಇದಕ್ಕಾಗಿ ಇವನು ಇಲ್ಲಿ ಮಾತು ಬದಲಾಯಿಸಿದನು. ಪುನಃ 8ನೇ ಅಧ್ಯಾಯದ 13ನೇ ಶ್ಲೋಕದಲ್ಲಿ 6 ಬಾರಿ ಬರೆದಿದ್ದಾರೆ ಭಗವಂತ ಪಾಪನಾಶ ಮಾಡುವನೆಂದು. ಇಲ್ಲಿ ಇವನಿಂದ ಬದಲಾಯಿಸಲಾಗಲಿಲ್ಲ. ಇಲ್ಲಿ ಬರೆಯಬೇಕಾಗಿತ್ತು ಅಂಘ ಅಂದರೆ ಪಾಪ, ಅರಿ ಅಂದರೆ ಶತ್ರು, ಅವನು ಪಾಪಗಳ ಶತ್ರು. ಯಾರು? ಕಬೀರ್. ಈಗ ಇವರು ಇಲ್ಲಿ ಕವಿ ಎಂದು ಬರೆದಿದ್ದಾರೆ. ಇಲ್ಲಿ ಕಬೀರ ಇದೆ. ನಾವು ಇದನ್ನು ಕಬೀರ ಹೇಳುತ್ತೇವೆ. ಮತ್ತು ಇವನು ಇದನ್ನು ಕವಿ ಎಂದು ಮಾಡಿದ್ದಾನೆ ಮತ್ತು ಅರ್ಥ ಕಾಂತಪ್ರಜ್ಞ ಮಾಡಿದ್ದಾನೆ. ಈಗ ಮೊದಲು ನಾವು ಇದು ನೋಡಿ, ಬಂಭಾರಿ. ಬಂಭ್ ಆರಿ ಅಂದರೆ ಬಂಭ್ ಅಂದರೆ ಬಂಧನ, ಅರಿ ಅಂದರೆ ಶತ್ರು, ಬಂಧನಗಳ ಶತ್ರು. ಅಂದರೆ ಅವನನ್ನು ಬಂದಿ ಛೋಡ್ ಎನ್ನುತ್ತೇವೆ. ಬಂಧನವನ್ನು ಕತ್ತರಿಸುವನು, ಬಂಧನದಿಂದ ಬಿಡಿಸುವನು. ನಾವು ಕಬೀರರಿಗೆ, ಕಬೀರ ಪರಮೇಶ್ವರನಿಗೆ ನಾವು ಬಂಭಾರಿ ಅಂದರೆ ನಾವು ಬಂದಿ ಛೋಡ್ ಎನ್ನುತ್ತೇವೆ. ಮತ್ತು ಇದನ್ನು ಬಿಟ್ಟು ಇವರು ಇಲ್ಲಿ ಬಂದಿ ಛೋಡ್ ಬರೆಯಲಿ, ಬಂಧನಗಳ ಶತ್ರು ಬರೆಯಲಿ, ಒಂದೇ ಮಾತಾಗಿದೆ. ಆದರೆ ಇವರು ಇಲ್ಲಿ ತಪ್ಪು ಮಾಡಿದ್ದಾರೆ. ಇದು ತಪ್ಪಾಗಿದೆ. ಇವರು ಇದರ ಅರ್ಥ ಕವಿಯೆಂದೇ ಬರೆಯಬಹುದಾಗಿತ್ತು. ಇಲ್ಲಿ ಅವರು ಕವಿಯಾಗಿದ್ದಾರೆ, ಸಾಕು. ಹಾಗಿದ್ದಲ್ಲಿ ನಾವು ನಂಬುತ್ತಿದ್ದೆವು ಇವರು ಸ್ವಲ್ಪವಾದರೂ ಸರಿಪಡಿಸಲು ಪ್ರಯತ್ನಿಸಿದ್ದಾರೆ ಎಂದು. ಕಬೀರದ ಅರ್ಥ ಕಾಂತಪ್ರಜ್ಞವೆಂದು ಬರೆದಿದ್ದಾರೆ. ಇದ್ಯಾವ ಮಾತು? ಈಗ ಈ ಯಜುರ್ವೇದವಿದೆ, ಇದನ್ನು ನಾವು ಓದುತ್ತಿದ್ದೇವೆ ಮತ್ತು ಇದರ ಬಗ್ಗೆ ಎಲ್ಲಾದರೂ ವ್ಯಾಖ್ಯಾನವಿದ್ದರೆ ಈಗ ತೋರಿಸ್ತೇನೆ ನಿಮಗೆ. ಈಗ ಇದೇ ಯಜುರ್ವೇದದ 36ನೇ ಅಧ್ಯಾಯವಿದೆ. ಇದು ನೋಡಿ, ಇದು ಷಟ್ತ್ರಿಶೋ ಅಧ್ಯಾಯ, ಷಟ್ತ್ರೀಶ್ ಅಧ್ಯಾಯ ಅಂದರೆ 36 ಮತ್ತು ಇದರ ಪ್ರಥಮ ಮಂತ್ರ ಇದಾಗಿದೆ. ಇದರಲ್ಲಿ ಬರೆಯಲಾಗಿದೆ ರೀಚಂ ವಾಚಂ ಪ್ರಪದ್ಯೇ ಮನೋ ಯಜು ಪ್ರಪದ್ಯೆ. ಇಲ್ಲಿ ಯಜು ಶಬ್ದ ಬರೆದಿದೆ.
ಈಗ ಇದು ಯಜುರ್ವೇದ ವಿಷಯದಲ್ಲಿ ಇದೆ. ಮತ್ತಿಲ್ಲಿ ಇದರ ಅರ್ಥ ಬರೆದರೆ ಅವನು ತಪ್ಪು ಮಾಡುವನು, ಯಜುರ್ವೇದವೆಂದೇ ಬರೆಯಬೇಕಾಗುವುದು. ಇಲ್ಲಿ ಈ ಮಹರ್ಷಿಯು ಸರಿ ಮಾಡಿದ್ದಾನೆ. ಇಲ್ಲಿ ಯಜು ಇದೆ, ಇದರ ಅನುವಾದ ಇಲ್ಲಿ ಮಾಡಿದ್ದಾನೆ, ಅಲ್ಲಿ ಮೂಲ ಪಾಠ ಇತ್ತು. ಇಲ್ಲಿ ನೋಡಿ, ಇದು ಯಜು ಶಬ್ದವಿದೆ ಮತ್ತು ಇದರ ಅರ್ಥ ಯಜುರ್ವೇದವೇ ಬರೆಯಬೇಕಾಯಿತು. ಇದು ಸರಿಯಾದ ಅರ್ಥವಾಗಿದೆ. ಇಲ್ಲಿ ಒಂದೊಮ್ಮೆ ಇದರ ಅರ್ಥ ಯಜ್ಞ ಸ್ತುತಿಗಳ ಸಂಗ್ರಹ ಎಂದು ಬರೆದಿದ್ದರೆ ಅದರ ಅರ್ಥ ಏನು? ಯಾವ ಸಂಗ್ರಹ? ಇಲ್ಲಿ ಯಜ್ಞ ಸ್ತುತಿ ಬರೆದರೆ ಯಜ್ಞ ಸ್ತುತಿ. ಹಾಗಾಗಿ ಯಜುವಿನ ಅರ್ಥ ಇಲ್ಲಿ ಬರೆಯಬೇಕಾಗುವುದು. ಏನೆಂದರೆ ಅದು ಯಜುರ್ವೇದದ ಬಗ್ಗೆ ಹೇಳಲಾಗುತ್ತಿದೆ. ಹಾಗಿದ್ರೆ ಸರಿ, ಎಲ್ಲಿ ಇವರು ಕವಿ ಬರೆದಿದ್ದಾರೆ, ಅದನ್ನು ನಾವು ಕವಿರ್ದೇವ ಎಂದು ಓದಬೇಕಾಗುವುದು, ಕವಿರ್ದೇವ ಬರೆಯಬೇಕಾಗುವುದು. ನೋಡಿ, ನಾವು ಮತ್ತೆ ಓದೋಣ 5ನೇ ಅಧ್ಯಾಯದ 32ನೇ ಶ್ಲೋಕವನ್ನು. ಇದು ಯಜುರ್ವೇದದ 32ನೇ ಶ್ಲೋಕ. ಈಗ ಇಲ್ಲಿ ಇವನು ಕವಿ ಬರೆದಿರುವಲ್ಲಿ ಬರೆಯಬೇಕಾಗಿತ್ತು ಅವರು ಕವಿರ್ದೇವ, ಸಾಕು. ಅವರು ಕಬೀರ್ದೇವರೆಂದು ಬರೆಯಬಹುದಿತ್ತು. ನಾವು ಕಬೀರದೇವ ಹೇಳುತ್ತೇವೆ. ದೇವನಿಗೆ ಪರಮೇಶ್ವರ, ದೇವರ ಅರ್ಥ ಪರಮೇಶ್ವರ ಆಗುತ್ತದೆ. ಹೀಗಾಗಿ ಇಲ್ಲಿ ಬರೆಯಬೇಕಿತ್ತು ಅವರು ಕಬೀರ ದೇವರು. ಮತ್ತೆ ನೋಡಿ, ಆಹಾ, ಇಲ್ಲಿ ಬರೆದಿದ್ದಾರೆ ಋತ್ ಧಾಮ ಅಸಿ ಸ್ವರ್ ಜ್ಯೋತಿ. ಋತ್ ಧಾಮ ಇವರು ಸ್ವತಃ ಬರೆದಿದ್ದಾರೆ. ಋತ್ ಧಾಮ ಅಂದರೆ ಸತ್ಯಧಾಮಯುಕ್ತ. ನಾವು ಸತ್ಯಧಾಮ ಅಥವಾ ಸತ್ಯಲೋಕ ಎಂದು ಹೇಳೋಣ ಇದನ್ನು. ಇವರು ಸತ್ಯಲೋಕದ ಋತಧಾಮ. ಋತಧಾಮ ಅಂದರೆ ಸತ್ಯಲೋಕದವನು, ಸತ್ಯಲೋಕದ ನಿವಾಸಿ ಅವನು, ಆ ಸ್ಥಾನದವನು ಅವನು, ಇಂತಿಂತ ಊರಿನವನೆಂದು ಕರೆಯುವಂತೆ. ಇಲ್ಲಿ ಹೀಗೆ ಬರೆಯಬೇಕಿತ್ತು, ಆ ಋತಧಾಮ ಅವನು ಸತ್ಯಲೋಕದಲ್ಲಿರುತ್ತಾನೆ. ಮತ್ತು ಸ್ವರ್ಜ್ಯೋತಿ ನೋಡಿ ಎಂತಹ ಅನುವಾದ ಮಾಡಿದ್ದಾರೆ. ಅಂತರಿಕ್ಷವನ್ನು ಪ್ರಕಾಶಿತಗೊಳಿಸುವವನು ಸ್ವರ್ಜ್ಯೋತಿ ಅಂದರೆ ಸ್ವಯಂ ಪ್ರಕಾಶಿತ. ಆ ಪರಮಾತ್ಮ ಸ್ವಯಂ ಪ್ರಕಾಶಿತನು, ಅವನು ಸತ್ಯಲೋಕದಲ್ಲಿರುತ್ತಾನೆ. ಅವನ ಹೆಸರೇ ಕಬೀರ ಮತ್ತು ಅವನೇ ಅಂಗಾರಿ ಆಗಿದ್ದಾನೆ. ಪಾಪಗಳ ಶತ್ರು, ಬಂಧನಗಳ ಶತ್ರು ಅಂದರೆ ಬಂದಿ ಛೋಡ್. ಅವನು ಕಬೀರ್ ಅಂಗಾರಿ ಅಸಿ. ನಾವು ಇದನ್ನು ಕಬೀರ ಎಂದು ಉಚ್ಚರಿಸುತ್ತೇವೆ. ನಾವು ಬರಹದಲ್ಲಿಯೂ ಕಬೀರ ಎಂದೇ ಬರೆಯುತ್ತೇವೆ, ದೀರ್ಘ ಈ ಬರೆಯುತ್ತೇವೆ. ಇದಕ್ಕಾಗಿ ಪರಮಾತ್ಮ ಹೇಳಿದ್ದಾರೆ, वेद मेरा भेद है, मैं वेदन में नाही, और जौन वेद से मैं मिलूं वो वेद जानते नहीं. ಇದು ನೋಡಿ, ಋಗ್ವೇದ ಭಾಷಾಭಾಷ್ಯ ದ್ವಿತೀಯ ಭಾಗ. ಇದರ ಪ್ರಕಾಶಕರು ಇವರು ಪಂಡಿತ ರಾಕೇಶ್ ರಾಣಿ, ಪ್ರಧಾನ ಕಾರ್ಯಾಲಯ ವೇದಮಂದಿರ, ಮಹಾತ್ಮ ವೇದಭಿಕ್ಷು ಸೇವಾಶ್ರಮ, ಲೇಖರಾಮನಗರ, ಇಬ್ರಾಹಿಂಪುರ, ಮುಖ್ಯ ಮೇಲ್ಪುರ, ದಿಲ್ಲಿ. ದೂರವಾಣಿ ಇದಾಗಿದೆ ಮತ್ತು ಕೆಳಗೆ ಬರೆಯಲಾಗಿದೆ ದಯಾನಂದ ಸಂಸ್ಥಾನ, ಹೊಸ ದಿಲ್ಲಿಯ ಪ್ರಕಾಶನ. ಈಗ ಇದರ ಅನುವಾದಕರ್ತರು ಇವರು. 9-10 ಮಂಡಲ. ಇದು ಮಹಾತ್ಮ ವೇದಭಿಕ್ಷು ಭಾರತೇಂದ್ರನಾಥ, ದಯಾನಂದ ಸಂಸ್ಥಾನ, ಕರೋಲ್ಬಾಗ್, ಹೊಸದಿಲ್ಲಿ. ಇದರ 10ನೇ ಮಂಡಲದ ಸೂಕ್ತಿ ಸಂಖ್ಯೆ 49ರಲ್ಲಿ ತೋರಿಸುತ್ತೇನೆ ನಿಮಗೆ. ಇದು ನೋಡಿ, ಋಗ್ವೇದ ಮಂಡಲ ಸಂಖ್ಯೆ 10 ಮತ್ತು ಸೂಕ್ತಿ 49, 49ರ ಮೊದಲ ಮಂತ್ರ. 49ನೇ ಸೂಕ್ತಿಯ ಇದು ಮೊದಲ ಮಂತ್ರ. ಇದರಲ್ಲಿ ಬರೆಯಲಾಗಿದೆ, ನಾನು ಸ್ತುತಿ ಮಾಡುವವನಿಗೆ, ಅಂದರೆ ಪೂರ್ಣ ಪರಮಾತ್ಮ ತನ್ನ ಮಹಿಮೆ ವೇದಗಳಲ್ಲಿ ಬರೆಯುತ್ತಿದ್ದಾರೆ. ಮತ್ತು ಇದರ ಅರ್ಥವೇನೆಂದರೆ, ಅಹಂ ದಾ ಗೃಣತೆ ಪೂರ್ವ್ಯಂ ಸ್ವಹಂ ಬ್ರಹ್ಮ ಕೃಣಂ. ಈಗ ಪೂರ್ಣ ಪರಮಾತ್ಮ ಹೇಳುತ್ತಾರೆ, ಬ್ರಹ್ಮನ ಉತ್ಪತ್ತಿ ನಾನೇ ಮಾಡಿದ್ದೇನೆ. ಈಗ ಇಲ್ಲಿ ನೋಡಿ, ಇವರ ಅನುವಾದ ನೋಡಿ, ನಾನು ಸ್ತುತಿ ಮಾಡುವವನಿಗೆ ಸನಾತನ ನಿವಾಸಯೋಗ್ಯ ಲೋಕ, ಸನಾತನ ಐಶ್ವರ್ಯ, ನಿವಾಸಯೋಗ್ಯ ಲೋಕ, ಮೋಕ್ಷ ಹಾಗೂ ಜ್ಞಾನ ಪ್ರದಾನ ಮಾಡುತ್ತೇನೆ. ಮೋಕ್ಷ ಕೂಡ ಪ್ರದಾನಿಸುತ್ತೇನೆ. ಮತ್ತು ನಿವಾಸಯೋಗ್ಯ ಸನಾತನ ಲೋಕ, ಸನಾತನ ಐಶ್ವರ್ಯ, ಅಲ್ಲಿಗೆ ಹೋದ ಬಳಿಕ ಮತ್ತೆ ಎಂದಿಗೂ ನಿಮ್ಮ ಸುಖ ನಾಶವಾಗಲಾರದು, ಅದನ್ನು ಪ್ರದಾನಿಸುತ್ತೇನೆ. ಅಹಂ ಬ್ರಹ್ಮ. ಇಲ್ಲಿ ನೋಡಿ, ನಾವು ಇದು ಕೂಡ ಓದಬೇಕಾಗುತ್ತದೆ, ಇಲ್ಲದಿದ್ದರೆ ಇವರು ಗೊಂದಲ ಮಾಡುತ್ತಿದ್ದಾರೆ. ಅಹಂ ಬ್ರಹ್ಮ ಕೃಣವಂ.
ನಾನು ವೇದವನ್ನು ಉತ್ಪತ್ತಿಸುತ್ತೇನೆ. ಬ್ರಹ್ಮ್ ಅರ್ಥ ವೇದ ಎಂದು ಮಾಡಿದ್ದಾರೆ ಇವರು. ಓ ನಿನ್ನ ಅದ್ಭುತವಾಯಿತು. ನಾನು ಬ್ರಹ್ಮನಿಗೆ ಉತ್ಪತ್ತಿಸುತ್ತೇನೆ. ಪೂರ್ಣ ಪರಮಾತ್ಮ ಕಬೀರದೇವರು ಸತ್ಯಪುರುಷರೇ ಬ್ರಹ್ಮನ ಉತ್ಪತ್ತಿ ಮಾಡಿದ್ದರು. ಪುನಃ ಮೂಲ ಸಂಸ್ಕೃತ ಓದಿ. ಅಹಂ ಅಂದರೆ ನಾನು, ಬ್ರಹ್ಮ ಅಂದರೆ ಬ್ರಹ್ಮನಿಗೆ, ಕೃಣವ ಉತ್ಪತ್ತಿಸುತ್ತೇನೆ. ನಾನು ಬ್ರಹ್ಮನಿಗೆ ಉತ್ಪತ್ತಿಸುತ್ತೇನೆ. ಸರಿ, ಎಲ್ಲೆಲ್ಲಿ ಅನುವಾದದಲ್ಲಿ ಇವರು ಅಲ್ಪ ಸ್ವಲ್ಪ ತಪ್ಪು ಮಾಡಿದ್ದಾರೋ ಅಲ್ಲಿ ನಾವು ಶುದ್ಧಗೊಳಿಸೋಣ ನಮ್ಮ ಜ್ಞಾನದಿಂದ. ಮತ್ತು ಈ ವೇದಗಳು ನನ್ನದೇ ಮಹಿಮೆಯನ್ನು ವೃದ್ಧಿ ಮಾಡುತ್ತದೆ. ಈ ವೇದಗಳು ನನ್ನದೇ ಮಹಿಮೆ ಮಾಡುತ್ತವೆ. ಈ 4 ವೇದಗಳು ನನ್ನದೇ ಮಹಿಮೆ ಹೊಗಳುತ್ತವೆ. ಯಜ್ಞ, ದಾನ, ಸತ್ಸಂಗ ಮಾಡುವವನಿಗೆ ಓಯ್ ಹೋಯ್, ಸನ್ಮಾರ್ಗದಲ್ಲಿ ಆದೇಶ ನೀಡುವವನು ನಾನೇ ಆಗಿದ್ದೇನೆ. करे करावे साईं अमन में लहर उठा और दादू सदर जीव के आप बगल हो जा. ಹೇಳುತ್ತಾರೆ ಈ ಎಲ್ಲ ದಾನ, ಪುಣ್ಯ, ಸತ್ಸಂಗದ ಕಡೆಗೆ ನನ್ನ ಶರಣದಲ್ಲಿರುವ ಪುಣ್ಯಾತ್ಮರಿಗೆ ನಾನೇ ಪ್ರೇರೇಪಿಸುತ್ತೇನೆ. ಸನ್ಮಾರ್ಗದ ಆದೇಶ ಮಾಡುವವನು ಕೂಡ ನಾನೇ ಆಗಿದ್ದೇನೆ. ನಾನು ಸಕಲ ಯುದ್ಧದಲ್ಲಿ ನೀಡದವರನ್ನು ಕುಸಂಗಿ ಯಜ್ಞಶೀಲ ಜನರನ್ನೇ ಪರಾಜಿತಗೊಳಿಸುತ್ತೇನೆ, ಸೋಲಿಸುತ್ತೇನೆ. ಅಂದರೆ ಹೇಳುವ ಅರ್ಥ ಏನೆಂದರೆ ನಾನೇ ಬ್ರಹ್ಮನ ಉತ್ಪತ್ತಿಯನ್ನು ಮಾಡಿದ್ದೇನೆ. ಮತ್ತು ಯಾರು ನನ್ನ ಸತ್ಯಭಕ್ತಿ ಮಾಡುತ್ತಾರೋ, ನನ್ನ ಸ್ತುತಿ ಮಾಡುತ್ತಾರೋ ಅವರಿಗೆ ಸನಾತನ ಲೋಕ, ಸನಾತನ ಅಂದರೆ ಶಾಶ್ವತ ಸ್ಥಾನ ಪ್ರಾಪ್ತಗೊಳಿಸುತ್ತೇನೆ. ಮತ್ತು ನಾವು ಅಲ್ಲಿ ಹೋದರಂತೂ ಐಶ್ವರ್ಯ ಸವಲತ್ತುಗಳಿವೆ, ಮೃತ್ಯುವಿಲ್ಲ, ಎಂದಿಗೂ ವೃದ್ಧಾಪ್ಯವಿಲ್ಲ, ಯಾವುದೇ ವಸ್ತುವಿನ ಅಭಾವವಿಲ್ಲ, ನಿವಾಸಕ್ಕೆ ಯೋಗ್ಯ ಲೋಕ, ಮೋಕ್ಷ ಹಾಗೂ ಜ್ಞಾನ ಪ್ರದಾನಿಸುತ್ತೇನೆ. ಮತ್ತು ನಾನು ಅಹಂ ಬ್ರಹ್ಮ್ ಕೃಣವಂ, ನಾನು ವೇದವನ್ನು ಉತ್ಪತ್ತಿಸುತ್ತೇನೆ. ಇದು ವೇದ ಅಲ್ಲ, ಇಲ್ಲಿ ಬ್ರಹ್ಮನನ್ನು ಉತ್ಪತ್ತಿಸುತ್ತೇನೆ. ಮತ್ತು ಮಹೆಂ ವರ್ಧನಂ ಮಹಿಮಂ, ಮತ್ತು ಈ ವೇದಗಳು ನನ್ನದೇ ಮಹಿಮೆಯನ್ನು ಹೊಗಳುತ್ತಿವೆ, ಏಕೆಂದರೆ ಬ್ರಹ್ಮನು ವೇದಗಳ ಜ್ಞಾನ ಮುಂದೆ ನೀಡಿದ. ಈಗ ಹೇಳುವ ತಾತ್ಪರ್ಯವೇನೆಂದರೆ ನಾವು ಯಾವ ಸದ್ಗ್ರಂಥಗಳನ್ನು ಸರಿಯೆಂದು ಒಪ್ಪಿದ್ದೆವು, ಸತ್ಯವೆಂದು ಒಪ್ಪಿದ್ದೆವು ಮತ್ತು ನಂಬುತ್ತೇವೆ, ಅವುಗಳನ್ನು ನಾವು ತಿಳಿದುಕೊಳ್ಳಲಾಗಲಿಲ್ಲ. ಯಾವಾಗ ಪೂರ್ಣ ಪರಮಾತ್ಮ ಕಬೀರರು, ಆ ಧಾಣಕ ಕಬೀರರು, ನೇಕಾರ ಕಬೀರರು, ಕಾಶಿಯಲ್ಲಿ ಬಂದಿರುವ ಕಬೀರ ಭಗವಂತ, ಪರಮ ಅಕ್ಷರ ಬ್ರಹ್ಮನು ತನ್ನ ಪ್ರೀತಿಯ ಆತ್ಮ ಧರ್ಮದಾಸರಿಗೆ ತನ್ನ ಸತ್ಯಲೋಕವನ್ನು ತೋರಿಸಿದರು, ಸತ್ಯಖಂಡ ತೋರಿಸಿದರು, ಅಲ್ಲಿಯ ಎಲ್ಲಾ ಸ್ಥಿತಿಯನ್ನು ತೋರಿಸಿದರು. ನಂತರ ಅವನು ಮರಳಿ ಬಂದನು. ಅವನ ಶರೀರದಲ್ಲಿ ಆತ್ಮವನ್ನು ಪುನಃ ಪ್ರವೇಶ ಮಾಡಿಸಿದರು. ಆಗ ಅವನು ಜಾಗೃತನಾಗಿ ಹೇಳಿದನು, ಹೇ ಪರಮಾತ್ಮ, ನಾವಂತೂ ಈ ಶ್ರೀರಾಮ, ಶ್ರೀಕೃಷ್ಣ, ಬ್ರಹ್ಮ, ವಿಷ್ಣು, ಮಹೇಶ್ವರನ್ನೇ ಸುಪ್ರೀಂ ಪವರ್ ಎಂದು ನಂಬುತ್ತಿದ್ದೆವು. ಹೇ ಪರಮಾತ್ಮ, ಹಾಗಾದರೆ ಈ ವೇದ ಮತ್ತು ಎಷ್ಟು ಪುರಾಣಗಳಿವೆಯೋ ಇವೆಲ್ಲವೂ ಸುಳ್ಳು. ಇವುಗಳಲ್ಲಿ ಇವರ ಬಗ್ಗೆ ಹೇಳಲಾಗಿದೆ, ಇವರು ಅಜರಾಮರರು, ಸರ್ವಶಕ್ತಿವಂತರು, ಸರ್ವೇಶ್ವರರು. ಪರಮೇಶ್ವರರು ಹೇಳಿದ್ರು, वेद कतेब झूठे नहीं भाई और झूठे हैं जो समझे नाई. ಇವುಗಳನ್ನು ಅರ್ಥ ಮಾಡಿಕೊಳ್ಳದವರು ಸುಳ್ಳುಗಾರರು. ಬೇದ ಪಢೆ ಪರ್ ಭೇದ ನ ಜಾನೆ ಬಾಚೆ ಪುರಾಣ 18. ಅದನ್ನು ತಿಳಿಯದೆ ಈ ರೀತಿಯ ಅಜ್ಞಾನ ಸಾಧನೆಗಳನ್ನು ಪ್ರಾರಂಭಿಸಿ ಇಟ್ಟಿದ್ದಾರೆ. ಔರ್ ಜಡ್ಕೋ ಅಂಧ ಪತ್ತೇ ಖವಾವೆ ಭೂಲ್ಗಯ ಸಿರ್ಜನ್ಹಾರ. ಭಗವಂತನಿಗೆ ತುಳಸಿ ಎಲೆ ಅರ್ಪಿಸುತ್ತಾರೆ, ಭಗವಂತನ ಮೂರ್ತಿಯ ಮೇಲೆ ಹೂ ಹಣ್ಣು ಅರ್ಪಿಸುತ್ತಾರೆ, ಹೇಳುತ್ತಾರೆ ಸೃಷ್ಟಿಸಿದವನನ್ನು ಮರೆತ್ರಿ. ಹೀಗೆ ಈ ವೇದಗಳಲ್ಲಿ ಪರಮೇಶ್ವರನ ಮಹಿಮೆ ಇದೆ. ಇದು ಕೂಡ ನಿಧಾನವಾಗಿ ನಿಮ್ಮೆದುರಿಗೆ ಯಥಾರ್ಥ ಅನುವಾದ ಬರುವುದು. ಮೊದಲಂತೂ ನಿಮ್ಮೆಲ್ಲರಿಗೆ ಇದನ್ನು ತಿಳಿಸಿ ದೃಢಗೊಳಿಸಲು ಬಯಸುತ್ತಾನೆ ಈ ದಾಸ. ಹೀಗೆ ನೀವೆಲ್ಲರೂ ತಿಳಿಯಬೇಕು. ಏನೆಂದರೆ ದಾಸನು ಹೇಳುತ್ತಿರುವುದೆಲ್ಲ ಸತ್ಯವೆಂದು. ತದನಂತರ ಈ ದಾಸನು ಈ ವೇದಗಳ ಎಷ್ಟು ಅವಶ್ಯಕತೆ ಇದೆ ಅವುಗಳ ಅನುವಾದ ಮಾಡುವನು. ಮತ್ತು ಮೊದಲು ನಿಮಗೆ ಇವರಿಂದಲೇ ಅನುವಾದಿತ ಅವುಗಳನ್ನು ತೋರಿಸಲಾಗುತ್ತಿದೆ, ಮಂತ್ರಗಳ ಅನುವಾದವನ್ನು, ಏಕೆಂದರೆ ಯಾರೂ ನಿಮ್ಮನ್ನು ಭ್ರಮಿತಗೊಳಿಸಬಾರದೆಂದು. ಹೀಗೆ ಹೇಳಿ ರಾಮ್ಪಾಲರಿಗೆ ಸಂಸ್ಕೃತ ಬರುವುದಿಲ್ಲವೆಂದು. ಮತ್ತು ಈ ಮಹರ್ಷಿ ದಯಾನಂದರ ಅನುಯಾಯಿ ಆಚಾರ್ಯರು ಈ ಸಂಸ್ಕೃತದ ಜ್ಞಾನಿಗಳಾಗಿದ್ದರು. ಮಹರ್ಷಿ ದಯಾನಂದನು ವಿದ್ವಾನ ಪುರುಷನಾಗಿದ್ದನು, ಸಂಸ್ಕೃತದ ಪಂಡಿತನಾಗಿದ್ದನು. ಅವರು ಸರಿಯಾಗಿ ತಿಳಿದಿದ್ದಾರೆ, ವೇದಗಳ ಸರಿಯಾದ ಅನುವಾದವನ್ನು ಮಾಡಿದ್ದಾರೆ. ಹಾಗಾಗಿ ಮೊದಲು ಅವರದೇ ಮೂಲಕ ಮಾಡಲ್ಪಟ್ಟ ಅನುವಾದವನ್ನು ತೋರಿಸಿ ಮತ್ತೆ ದಾಸನು ಜೊತೆಯಲ್ಲೇ ಅದರಲ್ಲಿರುವ ತಪ್ಪುಗಳನ್ನು ನಿಮ್ಮ ಎದುರಿಗೆ ಇಡುವನು. ಆಗ ನಿಮಗೆ ತಿಳಿಯುವುದು. ನಂತರ ದೃಢರಾಗುವಿರಿ. ಹೌದು, ನಿಜವಾಗಿಯೂ ಯಾವ ಅನುವಾದ ಸರಿಯಿದೆ ಮತ್ತು ಯಾವುದು ತಪ್ಪು.
ಮತ್ತು ನೀವು ಸ್ವತಃ ನಿರ್ಣಯ ತೆಗೆದುಕೊಂಡು ದೃಢರಾಗುವಿರಿ. ಎಲ್ಲಿವರೆಗೆ ನಾವು ದೃಢರಾಗುವುದಿಲ್ಲ, ನಾವು ಮೋಕ್ಷ ಪ್ರಾಪ್ತಿಸಲಾರೆವು. ಚಂಚಲ ಮನುಷ್ಯ ಎಂದಿಗೂ ಸಫಲನಾಗುವುದಿಲ್ಲ. ನೀವು ಎಲ್ಲಾದರೂ ಹೋಗುವಾಗ ಒಪ್ಪಿಕೊಳ್ಳಿ, 2 ರಸ್ತೆಗಳುಂಟಾದವು. ಎಲ್ಲಾದರೂ ನೀವು ಒಬ್ಬರೇ ಹೋಗುತ್ತಿದ್ದರೆ ಆಗ ನಿಮ್ಮೊಡನೆ ಗೈಡ್ ಇರಬೇಕು, ಒಬ್ಬ ವ್ಯಕ್ತಿ ತಿಳಿದವನಾಗಿರಬೇಕು, ಅಥವಾ ನಿಮ್ಮ ಬಳಿ ನಕ್ಷೆ ಇರಬೇಕು. ಆ ನಕ್ಷೆ ನೋಡಿ ನೀವು ನಡೆಯಬಹುದು. ಆ ರಸ್ತೆ ಸರಿಯಿಲ್ಲ, ಈ ರಸ್ತೆ ಸರಿಯಿದೆ. ಮತ್ತು ನಕ್ಷೆ ಕುರಿತು ನೀವು ದೃಢವಿದ್ದೀರಿ, ಏನೆಂದರೆ ಇದರಲ್ಲಿ ಬರೆದಿರುವುದು ಫೈನಲ್ ಇದೆ. ಹೀಗಾಗಿ ಈ ಸದ್ಗ್ರಂಥಗಳು ನಮಗೆ ಮ್ಯಾಪ್ನಂತಿವೆ. ಈ ಮ್ಯಾಪ್ನಲ್ಲಿ ನಿಮಗೆ ಸರಿಯಾದ ರಸ್ತೆ ತೋರಿಸಲಾಗುತ್ತಿದೆ. ಏನೆಂದರೆ ನೀವು ಯಾವ ರಸ್ತೆಯಲ್ಲಿ ಹೋಗುತ್ತಿದ್ದೀರಿ, ಈ ರಸ್ತೆ ನಿಮ್ಮದಾಗಿದೆ, ಇದಲ್ಲ. ಮತ್ತು ದೃಢರಾಗುವಿರಿ ನಿಜವಾಗಿಯೂ. ಮತ್ತೆ ನೀವು ವಿಚಲಿತರಾಗಲಾರಿರಿ. ಒಂದು ವೇಳೆ ನಿಮ್ಮ ಬಳಿ ನಕ್ಷೆ ಇಲ್ಲದೆ ನಡೆಯುತ್ತಿದ್ದರೆ ಮುಂದೆ 2 ರಸ್ತೆಗಳಾದರೆ ಅಲ್ಲಿಯೇ ನೀವು ಗೊಂದಲಕ್ಕೊಳಗಾಗುವಿರಿ, ಗೊತ್ತಿಲ್ಲದೆ ನಡೆಯುವಿರಿ ಯಾವುದೇ ಸೈಡ್ನಲ್ಲಿ, ಅದು ಬೇರೆ ಮಾತು. ಹೀಗೆಯೇ ಈ ಸದ್ಗ್ರಂಥಗಳನ್ನು ನಿಮಗೆ ಪರಿಚಯಿಸುವುದು ಈ ದಾಸನು ಅನಿವಾರ್ಯವೆಂದು ತಿಳಿಯುತ್ತಾನೆ. ಈಗ ಹೇಳಿದ್ದಾರೇನೆಂದರೆ, वेद मेरा भेद है और मैं ना वेदन के माही, जौन वेद से मैं मिलूं ये वेद जानते नहीं. ಈಗ ಹೇಗೆ ಗೀತೆಯ ಅಧ್ಯಾಯ 4 ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳಲಾಗಿದೆ, ಆ ಪರಮಾತ್ಮನು ತನ್ನ ಮುಖ ಕಮಲದಿಂದ ಹೇಳಿದಂತಹ ವಾಣಿ ಸಚ್ಚಿದಾನಂದ ಘನ ಬ್ರಹ್ಮನು, ಅಂದರೆ ಆ ಪರಮ ಅಕ್ಷರ ಬ್ರಹ್ಮನು ತನ್ನ ಮುಖದಿಂದ ಹೇಳಿದ ವಾಣಿಯಲ್ಲಿ ಬಹಳ ವಿಸ್ತಾರವಾಗಿ ಈ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯನ್ನು ತಿಳಿಸಿದ್ದಾರೆ. ಅದನ್ನು 4ನೇ ಅಧ್ಯಾಯದ 34ನೇ ಶ್ಲೋಕದಲ್ಲಿ ಶ್ರೀಮದ್ ಭಗವದ್ಗೀತೆಯಲ್ಲಿ ಹೇಳಿದೆ. ಗೀತಾ ಜ್ಞಾನದಾತ ಈ ಕಾಲ ಶ್ರೀಕೃಷ್ಣನಲ್ಲಿ ಪ್ರವೇಶಿಸಿ ಹೇಳುತ್ತಿದ್ದಾನೆ, ಇವನೊಳಗೆ ಪ್ರವೇಶಿಸಿ ಹೇಳುತ್ತಿದ್ದಾನೆ. ಏನೆಂದರೆ ಆ ಜ್ಞಾನವನ್ನು ನೀನು, ಅದು ತತ್ವಜ್ಞಾನವಾಗಿದೆ, ಆ ಜ್ಞಾನವನ್ನು ನೀನು ತತ್ವದರ್ಶಿ ಸಂತರ ಬಳಿ ಹೋಗಿ ತಿಳಿದುಕೋ. ಅವರಿಗೆ ದೀರ್ಘದಂಡ ಪ್ರಣಾಮ ಮಾಡುವುದರಿಂದ, ಕಪಟವನ್ನು ಬಿಟ್ಟು ಅವರ ಸೇವೆಯನ್ನು ಮಾಡಿ ಸರಳತೆ ಪೂರ್ವಕ ಪ್ರಸನ್ನಗೊಳಿಸುವುದರಿಂದ ಆ ತತ್ವದರ್ಶಿ ಸಂತ ನಿನಗೆ ಪರಮಾತ್ಮ ತತ್ವದ ಜ್ಞಾನ ಹೇಳುವರು. ಅದನ್ನು ಗೀತೆ ಜ್ಞಾನದಾತನೂ ತಿಳಿಯನು. ಆ ತತ್ವಜ್ಞಾನ ಸಚ್ಚಿದಾನಂದ ಘನ ಬ್ರಹ್ಮನ ವಾಣಿಯಲ್ಲಿದೆ ಮತ್ತು ಸಚ್ಚಿದಾನಂದ ಘನ ಬ್ರಹ್ಮನ ಮುಖದಿಂದ ಹೇಳಿರುವುದು. ಅಂದರೆ ಅದೇ ಪರಮೇಶ್ವರ ಬಂದು ಈ ಸತ್ಯವನ್ನು ನಮಗೆ ಹೇಳಿದರು. ಅಂದರೆ ನೀವು ಯಾರು, ನೀವು ಎಲ್ಲಿಂದ ಬಂದಿರುವಿರಿ, ಪರಮಾತ್ಮ ಯಾರು, ನೀವು ಯಾವ ಸಾಧನೆ ಮಾಡುತ್ತೀರಿ, ಆ ಪರಮಾತ್ಮನ ಮಹಿಮೆ ನೀವು ಈ ಋಗ್ವೇದ ಮಂಡಲ ಸಂಖ್ಯೆ 10 ಸೂಕ್ತಿ 49ರಲ್ಲಿ ಪ್ರಥಮ ಮಂತ್ರದಲ್ಲಿ ನೀವು ನೋಡಿದ್ದೀರಿ. ಏನೆಂದರೆ ಪೂರ್ಣ ಬ್ರಹ್ಮ ಪರಮಾತ್ಮ ಹೇಳುತ್ತಾರೆ, ಈ ಬ್ರಹ್ಮನ ಉತ್ಪತ್ತಿ ನಾನು ಮಾಡಿದ್ದೇನೆ ಮತ್ತು ಬ್ರಹ್ಮನು ಮುಂದೆ ನನ್ನ ಮಹಿಮೆ. ಏಕೆಂದರೆ ಬ್ರಹ್ಮನೊಳಗೆ ಪರಮಾತ್ಮನು 5 ವೇದಗಳನ್ನು ಫೀಡ್ ಮಾಡಿಟ್ಟಿದ್ದರು. ಹೇಗೆಂದರೆ ಒಂದು ಮೊಬೈಲ್ನಿಂದ ಇನ್ನೊಂದು ಮೊಬೈಲ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಪೂರ್ತಿ ಮ್ಯಾಟರ್, ಪೂರ್ತಿ ಫಿಲ್ಮ್. ಹೀಗೆ ಪರಮಾತ್ಮನು 5 ವೇದಗಳನ್ನು ಇವನ ಅಂತಃಕರಣದಲ್ಲಿ ಫ್ಯಾಕ್ಸ್ ಮಾಡಿದ್ದರು ಅಲ್ಲಿಂದ. ಮತ್ತು ಸಮಯ ಬಂದಾಗ ತನ್ನಿಂತಾನೇ ಮಾಲೀಕನ ನಿಯಮಾನುಸಾರ ಇವನೊಳಗಿನಿಂದ ಶ್ವಾಸಗಳ ಮಾಧ್ಯಮದಿಂದ ಅವೆಲ್ಲವೂ ಹೊರಬಂದು ಪ್ರಕಟವಾದವು. ಒಂದು ವೇಳೆ ಇಂದಿನಿಂದ 30 ವರ್ಷ, 40 ವರ್ಷ, 50 ವರ್ಷ ಮೊದಲು ಈ ದಾಸನು ಹೀಗೆ ಹೇಳಿದ್ದರೆ, ಪರಮಾತ್ಮನು ಇವನ ಕಂಪ್ಯೂಟರ್ನಲ್ಲಿ ಈ ಕಾಲನ ಅಂತಃಕರಣದಲ್ಲಿ ಆ 4 ವೇದಗಳನ್ನು ಕಳುಹಿಸಿದ್ರು. ಮತ್ತು ಸಮಯ ಬಂದಾಗ ಅವನಿಗೆ ಆದೇಶಾನುಸಾರ ಮಾಲೀಕರು ಪ್ರಕ್ರಿಯೆ ಹೀಗೆ ಮಾಡಿದ್ರು. ಏನೆಂದರೆ ಅವನ ಶ್ವಾಸಗಳಿಂದ ತನ್ನಿಂತಾನೇ ಹೊರಬಂದವು. ಆಗ ಈ ಮಾತು ನಂಬಲಾಗ್ತಿರಲಿಲ್ಲ. ಇಂದು ಪೂರ್ತಿ ನಂಬಿಕೆಯಾಗುವುದು ಮತ್ತು ವಿಶ್ವಾಸವಾಗುವುದು ನಿಮಗೆ. ಏಕೆಂದರೆ ಇಂದು ನೀವು ಈ ಟೆಕ್ನಿಕ್ ನೋಡುತ್ತಿರುವಿರಿ. ಎಲ್ಲಿಂದ ಎಲ್ಲಿಗೆ ಡೌನ್ಲೋಡ್ ಮಾಡಿಕೊಳ್ಳುತ್ತಾರೆ ಮತ್ತು ಇಷ್ಟು ಒಂದು ಚಿಕ್ಕ ಚಿಪ್ ಇರುತ್ತದೆ ಮತ್ತು ಅದರೊಳಗೆ ಎಷ್ಟು ಮ್ಯಾಟರ್ ತುಂಬಿರುತ್ತದೆ. ಅದನ್ನು ಎಲ್ಲಿಯೂ ಫಿಟ್ ಮಾಡಿದರೆ ಅದನ್ನು ಹಾಕಿ ಮತ್ತೆ ಅದರಿಂದ ಬೇಕಾದಷ್ಟು ಡೌನ್ಲೋಡ್ ಮಾಡಿಕೊಳ್ಳಿ, ಪೂರ್ತಿ ಬರೆದು ಇಷ್ಟು ದೊಡ್ಡ ಪುಸ್ತಕವನ್ನು ತುಂಬಿಕೊಳ್ಳಿ. ಇದೇ ರೀತಿಯಾಗಿತ್ತು. ಇವನು ಅದನ್ನು ಡೌನ್ಲೋಡ್ ಮಾಡಿದನು, ಹೊರಗೆ ತನ್ನ ಕಂಪ್ಯೂಟರ್ನಿಂದ, ಅಂತಃಕರಣದಿಂದ ಅದನ್ನು ಓದಿ ನೋಡಿದ. 5ನೇ ವೇದದಲ್ಲಿ, ಸೂಕ್ಷ್ಮ ವೇದದಲ್ಲಂತೂ ಎಲ್ಲಾ ಮಾಹಿತಿ ಇದೆ, ವೇ ಆಫ್ ವರ್ಷಿಪ್ ಕೂಡ ಇದೆ ಎಂದು ಅವನು ಒಂದೂ ನೋಡದೆ ನಾಶಗೊಳಿಸಿದ ಅವಿತಿಟ್ಟ. ಈ 4 ಇದ್ದವು. ಇದರಲ್ಲಿ ಮಹಿಮೆಯಂತೂ ಇತ್ತು ಭಗವಂತನದು. ಇವನು ಇವುಗಳನ್ನು ನಷ್ಟ ಮಾಡಲಾಗಲಿಲ್ಲ. ಇದರಲ್ಲೂ ಮಹಿಮೆ ಇದೆ, ಆದರೆ ವೇ ಆಫ್ ವರ್ಷಿಪ್ ಇಲ್ಲ.
ಮತ್ತು ಈ ವೇದಗಳನ್ನು ತಿಳಿಯಲು ಇಲ್ಲಿಯ ಜೀವಿಗಳ ವಶದ ಮಾತಲ್ಲ, ಬೇಕಾದರೆ ಬ್ರಹ್ಮನಿರಲಿ, ವಿಷ್ಣು ಇರಲಿ, ಶಿವನಿರಲಿ, ಇವರೂ ವೇದಗಳನ್ನು ತಿಳಿಯಲಾಗಲಿಲ್ಲ. ಇದಂತೂ ಆ ಪರಮಾತ್ಮ ಸ್ವತಃ ಬರುತ್ತಾನೆ, ಸ್ವತಃ ತನ್ಮೂಲಕ ಬರೆಯಲ್ಪಟ್ಟ ಆ ಗ್ರಂಥಗಳನ್ನು ಸ್ವತಃ ಸರಿಯಾಗಿ ತಿಳಿಸುತ್ತಾನೆ. ಈಗ ಹೇಗೆಂದರೆ ವೇದಗಳ ನಿರ್ಣಾಯಕ ಜ್ಞಾನ ಪರಮಾತ್ಮನು ತನ್ನ ಸಚ್ಚಿದಾನಂದ ಘನಬ್ರಹ್ಮನವಾಣಿ ಕಬೀರವಾಣಿಯಲ್ಲಿ ಹೇಳಿದರು. ಈಗ ಆ ವಾಣಿಯನ್ನು ತಿಳಿದ ಬಳಿಕ ನಾವು ವೇದಗಳನ್ನು ಅರಿತೆವು ಮತ್ತು ವೇದಗಳು ಖಚಿತವಾಗಿ ತಿಳಿದುವು. ಏಕೆಂದರೆ ಇದು ಆಧ್ಯಾತ್ಮಿಕ ಜ್ಞಾನ. ಇದನ್ನು ಸಂಸ್ಕೃತ ಭಾಷೆಯನ್ನು ಬಲ್ಲವರು ಅರಿಯಲಾರರು, ಇದರ ಅನುವಾದ ಮಾಡಲಾರರು. ಹೇಗೆಂದರೆ ಒಬ್ಬ ಫಾರಿನರ್ ಹಿಂದಿ ಕಲಿತುಕೊಂಡ, ಸರಿ, ಹಿಂದಿಯಲ್ಲಿ ಏನೇ ಇರಲಿ, ಅವನು ಶಾಸ್ತ್ರಿ ಆದ, ಮತ್ತವನಿಗೆ ರಾಮಾಯಣದ ಜ್ಞಾನವಿಲ್ಲ, ರಾಮಾಯಣದ ಸ್ಟೋರಿಯ ಜ್ಞಾನವಿಲ್ಲ, ಮತ್ತು ಅವನಿಗೆ ಯಾರಾದರೂ ಹೇಳಿದರೆ ತಾವು ಈ ತುಳಸಿದಾಸರ ಚೌಪತಿಗಳ ಅನುವಾದ ಮಾಡಿ ಅಂದರೆ ಅವನು ಹಾಳು ಮಾಡುವನು, ನಿಸ್ಸಂಶಯವಾಗಿ ವಿದ್ವಾನನೇ ಆಗಿರಲಿ. ಇದೇ ರೀತಿ ಈ ವಿದ್ವಾಂಸರು, ಸಂಸ್ಕೃತ ಭಾಷೆಯ ವಿದ್ವಾಂಸರು, ವಿದ್ವಾನ ಅಂದರೆ ಸರ್ವಜ್ಞನಿರಬೇಕು. ಸರ್ವಜ್ಞ ಕೇವಲ ಕಬೀರ ಪರಮೇಶ್ವರರು. ಎಲ್ಲಾ ಭಾಷೆಗಳ ಇಡೀ ಆಧ್ಯಾತ್ಮಿಕ ಜ್ಞಾನದ ಪೂರ್ಣ ಮಾಹಿತಿಯುಳ್ಳವರಾಗಿದ್ದರು. ಮತ್ತವರನ್ನು ಅವಿದ್ವಾನರೆಂದು ಹೇಳುತ್ತಿದ್ದರು ಈ ನಕಲಿ ವಿದ್ವಾನರು. ಕೇವಲ ಸಂಸ್ಕೃತ ಭಾಷೆಯ ಜ್ಞಾನದಿಂದ ವಿದ್ವಾನರಾಗುವುದಿಲ್ಲ. ಒಂದು ಭಾಷೆಯ ಜ್ಞಾನವಿರುವುದರಿಂದ ಅದರಲ್ಲಿ ವಿದ್ವಾನರಾಗುವುದಿಲ್ಲ. ಸರಿ, ಅವನಿಗೆ ಆ ಭಾಷೆ ಬರುತ್ತದೆ, ಅದರ ಮಾಸ್ಟರ್ ಅಷ್ಟೇ. ಈಗ ತತ್ವಜ್ಞಾನವನ್ನು ಅರಿಯಲಾಗದ ಕಾರಣದಿಂದ ಇವುಗಳ ಅರ್ಥಗಳ ಅನರ್ಥ ಮಾಡಿಬಿಟ್ರು. ಈಗ ಆ ಪರಮಾತ್ಮ ಸ್ವತಃ ಅಲ್ಲಿಂದ ನಡೆದು ಬರುತ್ತಾರೆ. ತನ್ಮೂಲಕ ರಚಿಸಿದಂತಹ ಸೃಷ್ಟಿಗೆ ಅವರೇ ಸರಿಯಾಗಿ ಹೇಳುತ್ತಾರೆ ಮತ್ತು ಯಥಾರ್ಥ ಜ್ಞಾನ ಅವರೇ ಬಂದು ನೀಡುತ್ತಾರೆ.